ನಮಸ್ತೆ, ನಾನು ಡಾಕ್ಟರ್ ಸೌಮ್ಯಶ್ರೀ ಶರ್ಮಾ, ಸಸ್ಯ ಸಂಜೀವಿನಿ ಪಂಚಕರ್ಮ ಆಸ್ಪತ್ರೆ ಗೋಕರ್ಣ. ಇವತ್ತು ನಾವಿದ್ದೀವಿ ಬೆಳಗ್ಗೆ ಅರುಣೋದಯ ಸಮಯ ಸಸ್ಯ ಸಂಜೀವಿನಿಯ ಇನ್ನೊಂದು ಯೂನಿಟ್ ಅಲ್ಲಿ ಇದ್ದೀವಿ. ನಮ್ಮ ಜೊತೆಯಲ್ಲಿ ನಮ್ಮ ಎಲ್ಲ ಫ್ಯಾಮಿಲಿ ಕೂಡ ಇದ್ದಾರೆ. ಕೇಳೋಣ ಅವರೆಲ್ಲ ಹೇಗಿದ್ದಾರಂತ. ನಮಸ್ತೆ. Namaste, Big Basti. Yes. ಹೌ ಆರ್ ಯು? ಹೌ ವಾಸ್ ಯೆಸ್ಟರ್ಡೇ? It's fine, very fine. Big Basti, waiting for the Big Basti. Yes. Hello. Namaste, good morning. Good morning. How are you feeling today? Great. Can you share your experience? How was it yesterday? So unique. Never felt that before with the seaside. Wonderful. And how are you feeling about Sasya Sanjeevani? Renewing my life for a very deep place. So it's really great. Do you like the treatments? Yes, I do. And I never went in India before. First time. And I'm I'm happy. yes. We are your first time. Thank you. Thank you so much. Yes, Dominic. Hello. Good morning. Good morning. How are you? Very good. It's very fine, and we enjoy very much the evening at the beach and the fire. Everything was very nice, Yeah. and the food was good. Wonderful. And this is your Third time. third time visit to Sasya Sanjeevani. Yes, What makes you feel good about Sasya Sanjeevani? it's very special, and doctors are very marvelous. Thank you. Thank you. Thank you so much. ನಮಸ್ತೆ ಅಮ್ಮ. ನಿದ್ದೆ ಬಂತ ರಾತ್ರಿ? ಬಂತು ಮೇಡಮ್. ಹೇಗಿತ್ತು ನಿನ್ನೆ? ಚೆನ್ನಾಗಿದೆ ಎಲ್ಲ. ಖುಷಿ ಪಟ್ಟ? ಬೀಚು, ಸಮುದ್ರ ಸ್ನಾನ, ಊಟ ಎಲ್ಲ ಚೆನ್ನಾಗಿತ್ತು. ಕೋಶ ಕ್ಲೆನ್ಸಿಂಗ್ ಅಂದ್ರೆ ಇದೆ ಅಮ್ಮ. ಹೌದಾ? ನಮ್ಮೊಳಗಿನ ಎಲ್ಲ ಬ್ಲಾಕೇಜಸ್ ಮರ್ತು ಮತ್ತೆ ಬಾಲ್ಯಕ್ಕೆ ಹೋಗುವಂತ. ಇಷ್ಟ ಆಯ್ತಾ ನಿಮ್ಗೆ? ಇಷ್ಟ ಆಯ್ತು ಮೇಡಮ್, ತುಂಬಾ ಚೆನ್ನಾಗಿತ್ತು. ನೀವು ತುಂಬಾ ಚೆನ್ನಾಗಿ ನೋಡ್ಕೊಳ್ತೀರಿ, ಚೆನ್ನಾಗಿ ಮಾತಾಡ್ತೀರಾ, Thank ಚೆನ್ನಾಗಿ you. ನೋಡ್ಕೊತೀರಾ. ಥ್ಯಾಂಕ್ ಯು ಅಮ್ಮ. ಚೆನ್ನಾಗಿ. ನಮಸ್ತೆ ಸರ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಮ್ಮ, ಚೆನ್ನಾಗಿದ್ದೀನಿ. ಹೇಗ್ ನಡೀತಾ ಇದೆ ಟ್ರೀಟ್ಮೆಂಟ್ಸ್ ಎಲ್ಲ? ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಕೇರ್ ಮಾಡ್ತೀರಾ. ಎಲ್ಲಾರು ನಿಮ್ಮ ಸ್ಟಾಫ್ ಎಲ್ಲ ತುಂಬಾ ಚೆನ್ನಾಗಿ ನೋಡ್ಕೊಂತಾರೆ. ಅದರಲ್ಲಿ ಎಸ್ಪೆಷಲಿ ಅಂತಂದ್ರೆ ನೀವು ಚೆನ್ನಾಗಿ ನೋಡ್ಕೊಂತೀರಾ. ಮತ್ತೆ ನಮ್ ಡಾಕ್ಟ್ರು ಸ್ಮೂತ್ ಆಗಿದ್ದಾರೆ, ಸ್ಮೂತ್ ಆಗಿ ಮಾತಾಡ್ತಾರೆ. ತುಂಬಾ ಖುಷಿ ಆಯ್ತಮ್ಮ. ನಮ್ಮ ಸಮುದ್ರ ಸ್ಥಾನ ನಮ್ಮ ಮನೆಯವರಂತೂ, ನನ್ನ ಹೆಂಡತಿ ಅಂತೂ ತುಂಬಾ ಖುಷಿ ಪಟ್ಲು. ಹಂಗೆ ನೋಡ್ತಾ ಇದ್ದೆ, ನಾನು ಅವಳನ್ನೇ ನೋಡ್ತಾ ಇದ್ದೆ ಅಲ್ಲಿ. ತುಂಬಾ ಖುಷಿ ಪಟ್ಲು, ನನಗೂ ಖುಷಿ ಆಯ್ತಮ್ಮ. ಯಾಕಂದ್ರೆ ನೀವು ದೂರದಿಂದ ಬಂದಿದ್ದೀರಾ. ಬರೋ ಮೊದ್ಲು ಎಷ್ಟೊಂದು ಪ್ರಶ್ನೆಗಳು, ಗೊಂದಲಗಳಿರುತ್ತೆ. ಹೌದಮ್ಮ. ಅಂಡ್ ಈಗ ಬಂದ್ಮೇಲೆ ಹೇಗೆ ಅನಿಸ್ತಾ ಇದೆ? ಬಂದ್ಮೇಲೆ ನಮಗೆ ಈ ಒಂದ್ ಕಡೆ ಖುಷಿ ಆಗ್ತದೆ, ಒಂದ್ ಕಡೆ ಎಲ್ಲ ಈ ನೋವುಗಳು, ಅದನ್ನ ನಾವು ಸ್ವಲ್ಪ ತಡ್ಕೋಬೇಕು. ತಡ್ಕೊಂಡ್ರೆ ನಮಗೆ ಮುಂದೆ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ನಾವು ಆರೋಗ್ಯ ಸರಿ ಇಲ್ಲ ಅಂತಾನೆ ಇಲ್ಲಿಗೆ ಬಂದಿರೋದು. ನಾವು ತಡ್ಕೊಬೇಕಷ್ಟೆ. ಥೆರಪಿಸ್ಟ್ ಗಳೆಲ್ಲ ಹೇಗಿದ್ದಾರೆ? ಚೆನ್ನಾಗಿ ಮಾಡ್ತಾರೆ, ಚೆನ್ನಾಗಿ ಮಾಡ್ತಾರೆ. ಚೆನ್ನಾಗಿ ಎಲ್ಲ ಚೆನ್ನಾಗಿ ನೋಡ್ಕೊಂತಾರೆ, ಚೆನ್ನಾಗಿ ಮಾಡ್ತಾರೆ. ಎಲ್ಲ ನಿಮ್ ಸ್ಟಾಫ್ ಎಲ್ಲ ಚೆನ್ನಾಗಿ ನೋಡ್ಕೊಂತಾರೆ. Thank you. ಚೆನ್ನಾಗಿ ಮೇಂಟೈನ್ ಮಾಡ್ತಾ ಇದ್ದೀರಾ ಡಾಕ್ಟ್ರು. ನೀವು ಎಲ್ಲ ಇನ್ನು ಉಳಿದವರೆಲ್ಲ ಚೆನ್ನಾಗಿ ಮೇಂಟೈನ್ ಮಾಡ್ತಾ ಇದ್ದೀರಾ, ಚೆನ್ನಾಗಿ ನೋಡ್ಕೊತೀರಾ. ಚೆನ್ನಾಗಿ ತಮ್ಮ ಮನೆಯವ್ರ ತರ ನೋಡ್ಕೊಂತೀರಮ್ಮ. ನಮ್ಗೆ ಖುಷಿ ಆಯ್ತಮ್ಮ. ಅಷ್ಟು ಚೆನ್ನಾಗಿ ಇದು So, ಮಾಡ್ತೀರಾ ನಿಮ್ಗೆ ನೀವು. ಖುಷಿ ಇದೆಯಾ ಸಸ್ಯ ಸಂಜೀವಿನಿ ಬಂದಿದ್ದು? ಬಂದಿದ್ದು ಖುಷಿ ಇದೆ ಮೇಡಮ್. ಅದಕ್ಕೆ ನಮ್ಮ ಸೇವೆ ಸಾರ್ಥಕ. ಇರ್ಲಿ ಮೇಡಮ್, ಇಷ್ಟೆಲ್ಲ ನೋಡ್ಕೊಂಡು ನಮ್ ಕೇರ್ ಮಾಡ್ತೀರಲ್ಲ, ಅದೇ ಒಂದ್ ದೊಡ್ಡ ಖುಷಿ. ಥ್ಯಾಂಕ್ ಯು. ನೀವು ಮನೆಯವ್ರ ತರ ಎಲ್ಲ ಊಟ ಬಡಿಸಿ ನೀವೇನೆ ಎಲ್ಲ ಮಾಡ್ತೀರಲ್ಲ, ನೀವು ಡಾಕ್ಟರ್ ಅಂತ ಅನ್ಸೋದೇ ಇಲ್ಲ ನಮ್ಗೆ. ಥ್ಯಾಂಕ್ ಯು ಅಮ್ಮ. ಥ್ಯಾಂಕ್ ಯು. ನಮ್ಮನೆ ಮಗಳ ತರ ಅದೇ ಟ್ರೀಟ್ ಖಂಡಿತ ಮಾಡ್ತೀರಾ. ಹೌದು, ನಾನು ನಿಮ್ಮ ಮನೆ ಮಗಳೇ. ಹೌದು ಮೇಡಮ್. ಥ್ಯಾಂಕ್ ಯು. ಇಲ್ಲಿ ಬರೋ ಮೊದಲು ನಿಮ್ಮ ಮಗ ಕೇಳಿದ್ರು ಹೇಗಿರತ್ತೆ ಪಾಪ ವಯಸ್ಸಾದವರು, ಈಗ ಅಲ್ಲೆಲ್ಲ ಹೇಗೆ ಕಷ್ಟ ಆಗತ್ತಾ. ನಾನು ಅವಾಗ ಹೇಳಿದ್ದೆ, ನೀವೊಮ್ಮೆ ಕಳಿಸಿ ಸರ್, ಆಮೇಲೆ ನೋಡಿ ಅವ್ರ ಮನೆಗೆ ಬರೋಕ್ಕೆ ಇಷ್ಟಪಡಲ್ಲ, ಇಲ್ಲೇ ಇರ್ತೀನಿ ಅಂತಾರೆ, ಅಷ್ಟು ಚೆನ್ನಾಗಿರತ್ತೆ ಅಂತ. ಆದರೆ ಬರೋ ಮೊದಲು ಆ ಗೊಂದಲ ಇದ್ದೇ ಇರುತ್ತೆ ಎಲ್ಲರಿಗೂ ಕೂಡ, ಬಂದ ಮೇಲೆ ಇಷ್ಟಪಡ್ತಾರೆ. ಥ್ಯಾಂಕ್ ಯು ಸೋ ಮಚ್ ಅಮ್ಮ. ಈಗ ನಾವು ಬೆಳಗ್ಗೆ ಅರುಣೋದಯ ಸಮಯದಲ್ಲಿ ಎಲ್ಲರೂ ರೆಡಿ ಇದ್ದೀವಿ. ಎಸ್, ಶ್ವೇತಾ ಮ್ಯಾಮ್, ಹೌ ಆರ್ ಯು? ಹೇಗಿತ್ತು ಮ್ಯಾಮ್ ನಿನ್ನೆ? ಚೆನ್ನಾಗಿತ್ತು. ಫುಲ್ ರಿಫ್ರೆಶಿಂಗ್ ಆಗಿತ್ತು. ಮತ್ತೆ ಅಂತ ಹೇಳಿ, ಮತ್ತೆ ಈಗ New experience. ಹೇಗೆ ಅನಿಸ್ತಿದೆ? ನಂದಿದು ಥರ್ಡ್ ಟೈಮ್. ಬೆಸ್ಟ್ ಎಕ್ಸ್ಪೀರಿಯನ್ಸ್. ಯಾವ ಕಾರಣಕ್ಕೆ ಸಸ್ಯ ಸಂಜೀವಿನಿ ಮತ್ತೆ ನಿಮ್ಮನ್ನ ಕರೀತಿದೆ? ಹೋಮ್ಲಿ ಫೀಲಿಂಗ್ ಇರುತ್ತೆ, ಹಾಸ್ಪಿಟಲ್ ಫೀಲಿಂಗ್ ಇಲ್ಲ. ಅಥೆಂಟಿಕ್ ಮೆಡಿಸಿನ್, ಫೀಲ್ ಫ್ರೀ ಅನ್ಸುತ್ತೆ. ಥೆರಪಿಯ ಬಿಯಾಂಡ್ ನಿಮ್ಗೆ ಇನ್ನೇನೇನು ಸಿಗ್ತಾ ಇದೆ? ಸ್ಪಿರಿಚುವಲ್ ಟಚ್, ಯೋಗ ಪ್ರಾಕ್ಟೀಸ್,
ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಸ್, ನಮಸ್ತೆ ಅಮ್ಮ, ಹೇಗಿದ್ದೀರಾ? ಚೆನ್ನಾಗಿದ್ದೇನೆ ಮೇಡಮ್. ಹೇಳಿ ಅಮ್ಮ, ಹೇಗೆ ಅನಿಸ್ತಿದೆ ಸಸ್ಯ ಸಂಜೀವಿನಿಯಲ್ಲಿ? ತುಂಬಾ ಖುಷಿ ಆಗ್ತಾ ಉಂಟು. ಈ 60ನೇ ವರ್ಷಕ್ಕೆ ಬಂದು ಈ ಬೀಚಲ್ಲಿ ಈ ತರ ಆಟ ಆಡಿಸಿದ್ವಿ, ಒಂಚೂರು ಭಯ ಇಲ್ಲದೆ, ಅದು ತುಂಬಾ ಖುಷಿ ಕೊಡ್ತು. ಮತ್ತೆ ಅಲ್ಲಿ ಬೆಂಕಿಯೆಲ್ಲ ಕುತ್ಕೊಂಡು ಧ್ಯಾನ ಮಾಡಿದ್ದು, ಮತ್ತೆ ಇಲ್ಲಿ ಡಾಕ್ಟ್ರು ಮತ್ತೆ ಪೇಷಂಟ್ಗಿಂತ ಹೆಚ್ಚು ಮನೆಯವ್ರ ತರ ತಾಯಿ ಮಗಳಾಗೆ ಆತ್ಮೀಯತೆಯಿಂದ ನಮ್ಮ ನೋಡ್ಕೊಳ್ತಾ ಇದ್ದೀರಿ. ನಿಮ್ಮ ಸ್ಟಾಫ್ ಕೂಡ ತುಂಬಾ ಖುಷಿ ಆಗ್ತಾ ಇದೆ. Treatments ಎಲ್ಲ ಹೇಗೆ ನಡೀತಿದೆ? ತುಂಬಾ Therapies ಚೆನ್ನಾಗಿದೆ. ಎಲ್ಲ ಹೇಗೆ? ಎಲ್ಲರೂ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಕರೆಕ್ಟಾಗಿ ಹೇಳ್ತಾರೆ, ಟೈಮಿಗೆ ಬಂದು ಕರೆಕ್ಟಾಗಿ ನಮ್ಮನ್ನು ಕರ್ಕೊಂಡೋಗಿ ಎಲ್ಲ ಮಾಡ್ತಾ ಇದ್ದಾರೆ. ತುಂಬಾ ಖುಷಿ ಆಯ್ತು ಮೇಡಮ್. ತುಂಬಾ ವಾತಾವರಣ, ನನ್ನ ಮಕ್ಕಳನ್ನ ಸಹ ಇಲ್ಲಿ ಕರ್ಕೊಂಡು ಬಂದು ಉಳಿಬೇಕಂತ ಉಂಟು, ನಿಮ್ಮನ್ನು ತೋರಿಸಿ ಅವರೊಟ್ಟಿಗೆ. ಥ್ಯಾಂಕ್ ಯು. ನಮಸ್ತೆ, ಹೇಗಿದ್ದೀರಾ? ಆರಾಮ್. ಈಗ ತುಂಬಾ ಜನ ಕೇಳ್ತಾರೆ ಮಕ್ಕಳ ಜೊತೆ ಆಸ್ಪತ್ರೆಯಲ್ಲಿ ಹೇಗೆ ಆಗತ್ತಾ ಅಂತ. ಈಗ ನಿಮ್ಗೂ ಆ ಡೌಟ್ ಇದ್ದಿರ್ಬೋದು. ಹೇಗೆ ಸ್ಟಾರ್ಟಿಂಗ್ ಅಲ್ಲಿ ಬರುವಾಗ ಹಾಗೆ ಅನ್ಕೊಂಡಿದ್ದೆ ನಾನು, ಬರ್ಲಾ ಬೇಡವಾ. ಆರಾಮಾಗಿದೆ, ಮನೆಗಿಂತ ತುಂಬಾ ಚೆನ್ನಾಗಿ ಆಟ ಆಡ್ಕೊಂಡಿದ್ದಾಳೆ ನನ್ನ ಮಗಳು. ಈಗ ಮನೆಗೆ ಹೋದ್ಮೇಲೆ ರಗಳೆ ಮಾಡ್ತಾಳೆ ಪಕ್ಕ ಅಂತ ಗೊತ್ತು. ಅಂದ್ರೆ ಇಲ್ಲಿ ವಾತಾವರಣಕ್ಕೆ ಬೇಗನೆ ಅಡ್ಜಸ್ಟ್ ಆದ್ಲು ಅವಳು, ಏನೋ ತೊಂದ್ರೆ ಅಂತೂ ಆಗಿಲ್ಲ. ನಿಮ್ಗೆ ಹೇಗೆ ಅನಿಸ್ತಾ ಇದೆ? ಟ್ರೀಟ್ಮೆಂಟ್ ಎಲ್ಲ ಹೇಗಿತ್ತು? ಹಾ, ಟ್ರೀಟ್ಮೆಂಟ್ ಎಲ್ಲ ಚೆನ್ನಾಗಿತ್ತು. ನಿನ್ನೆ ಅಂತೂ ತುಂಬಾ ಚೆನ್ನಾಗಿತ್ತು. ಅದು ಮೊನ್ನೆ ಇನ್ನೊಂದ್ ದಿವಸ ಮುಂಚೆ ದಿವಸ ಬಂದಿದ್ದು ತುಂಬಾ ಚೆನ್ನಾಗಿತ್ತು. ನಾನು ಈ ಕಡೆ ಒಳ್ಳೆ ಆದ್ರೆ ನಾನು ಯಾವತ್ತೂ ಅಷ್ಟೊಂದು ಮುಂದೆ ಹೋಗಿಲ್ಲ, ಸಮುದ್ರದಲ್ಲಿ ನೀರಲ್ಲಿ ಆಟ ಆಡಿಲ್ಲ ಇಷ್ಟೊಂದು. ತುಂಬಾ ಚೆನ್ನಾಗಿತ್ತು. ಮತ್ತೆ ಲಾಸ್ಟ್ ಬೆಂಕಿ ಇದು ಫೈರ್ ತುಂಬಾ ಚೆನ್ನಾಗಿತ್ತು. ಮತ್ತೆ ಈಗ ಟ್ರೀಟ್ಮೆಂಟ್ ಎಲ್ಲ ಹೇಗೆ ಹಾ, ನಡೀತಿದೆ? ಟ್ರೀಟ್ಮೆಂಟ್ ತುಂಬಾ ಚೆನ್ನಾಗಿ ನಡೀತಿದೆ. ಮುಂಚೆ ಅಂದ್ರೆ ನಂಗೆ ಈಗ ಒಂದ್ ಸಾರು ಟೇಸ್ಟ್ ನೋಡಕ್ಕೂ ಹಾಕಿದ್ರು ಒಂಥರ ಬರ್ನಿಂಗ್ ಸೆನ್ಸೇಷನ್ ಎಲ್ಲ ಇತ್ತು. ನಾನು ಇಲ್ಲಿಗೆ ಬಂದ್ಮೇಲೆ ಇಲ್ಲಿ ಅಡುಗೆನೂ ತುಂಬಾ ಚೆನ್ನಾಗಿದೆ, ಮತ್ತೆ ಟ್ರೀಟ್ಮೆಂಟ್ ಚೆನ್ನಾಗಿ ರಿಕವರ್ ಆಗ್ತಾ ಇದ್ದೀನಿ. ಯಾಕಂದ್ರೆ ಅದೀಗ ನಾನು ಸಾರು ಕುಡಿದ್ರು ನನ್ಗೇನು ಫೀಲ್ ಆಗಲ್ಲ, ಅಂದ್ರೆ ಬರ್ನಿಂಗ್ ಸೆನ್ಸೇಷನ್ ಎಲ್ಲ ಇಲ್ಲ ಇವಾಗ ಹೊಟ್ಟೆ. ತುಂಬಾ ಚೆನ್ನಾಗಿದೆ, ರಿಕವರ್ ಆಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ಪುಟ್ಟಿ, ನಿಮ್ಮ ಮಗನ ಹಂಗೆ ಕೇರ್ ಮಾಡ್ತಾನೆ ಮೇಡಮ್. ಇಷ್ಟು ಚಿಕ್ಕ ವಯಸ್ಸಿಗೆ ಹೌದು. ನಿಮ್ ತರನೇ ಬೆಳೆಸ್ತಾ ಇದ್ದೀರಿ. ಥ್ಯಾಂಕ್ ಯು ಅಮ್ಮ. ಪುಟ್ಟಿ, ಮಾತಾಡು ಮಗ. ಅಮ್ಮನ ಪಡಿ. ಹಾಯ್ ಪುಟ್ಟಿ. ಹೇಳು. ನಿನ್ನೆ ಸಮುದ್ರದಲ್ಲಿ ಆಟ ಆಡ್ತೀಯ ನೀನು? ಹಂಗ್ ಮಾಡಲ್ಲ, ಅದು ನಾಚಿ. ಅವನು ಎಲ್ಲ ಇಷ್ಟ. ನಮ್ ಗುಡ್ಡಾಣಿ ಇವಳು ನನ್ನದೇ ತದ್ರೂಪ. ನಾನ್ ಚಿಕ್ಕವಳಿದ್ದಾಗ ಹೀಗೆ ಇದ್ದೆ, ಮಾತು ಹೀಗೆ ಆಡ್ತಿದ್ದೆ. ಈಗ ಯಾಕೋ ಕ್ಯಾಮ್ರಾದಿದ್ರು ಮಾತಾಡ್ತಾ ಇಲ್ಲ ಅಷ್ಟೇ. ನಿದ್ದೆ ಮೂಡಲ್ಲ ಅವಳು. ಡಾಕ್ಟರ್ ಪತಂಜಲಿ ಅವರಿದ್ದಾರೆ. ಇಲ್ಲಿದ್ದಾರೆ ಪ್ರಶಾಂತ್ ಅವರಿದ್ದಾರೆ. ನಮಸ್ತೆ ಮೇಡಮ್. ನಮಸ್ತೆ, ಹೇಗಿದ್ದೀರಾ ಸರ್? ಮೇಡಮ್ ಸೂಪರ್ ಆಗಿದ್ದೀನಿ ಮೇಡಮ್. ನಿನ್ನೆ ಹೇಗೆ ಮೇಡಮ್ ಚೆನ್ನಾಗಿತ್ತು ಮೇಡಮ್, ತುಂಬಾ ಚೆನ್ನಾಗಿತ್ತು ಹೇಗೆ ಅನಿಸ್ತಿದೆ ಸಸ್ಯ ಸಂಜೀವಿನಿ? ಮೇಡಮ್. ಸಸ್ಯ ಸಂಜೀವಿನಿ ಬಗ್ಗೆ ಹೇಳ್ಬೇಕು ಅಂದ್ರೆ ಮೇಡಮ್, ನಾನು ಇನ್ನ 5 ವರ್ಷ ಮುಂಚೆ ಯಾಕೆ ಬರ್ಲಿಲ್ಲ ಅನ್ಸ್ತಿದೆ ಮೇಡಮ್ ಸಸ್ಯ ಸಂಜೀವಿನಿಗೆ. ಚೆನ್ನಾಗಿದ್ದೀನಿ ಮೇಡಮ್, ತುಂಬಾ ಆರೋಗ್ಯವಾಗಿ, ಖುಷಿಯಾಗಿ, ಅಂತರಂಗದಿಂದ ಬಹಿರಂಗದಿಂದ ಎಲ್ಲ ಚೇಂಜ್ ಆಗಿ ಸಖತ್ತಾಗಿದ್ದೀನಿ. ಹೇಗಿದ್ದೀರಾ ಸರ್? ಸೂಪರ್, ಮಸ್ತ್. ಈಗ ಎಲ್ಲರನ್ನೂ ಕರ್ಕೊಂಡು ಇಲ್ಲೆಲ್ಲ ಈಗ ನಿಮ್ಮ ಹೊಸ ಇದೊಂದು ಬ್ರಾಂಚ್ ಅಂತೆ, ಸಸ್ಯ ಸಂಜೀವಿನಿಯ ಹೊಸ ವಿಭಾಗ. ಕಡಲ ತೀರದಲ್ಲಿದ್ದೀವಿ. ಆಕ್ಚುಲಿ ಕಡಲ ತೀರದಲ್ಲಿ ನಾವು ನೂತನವಾಗಿ ಒಂದು ಚಿಕಿತ್ಸಾಲಯವನ್ನ ಮಾಡ್ತಾ ಇದ್ದೀವಿ. ಇಲ್ಲಿ ವಿಶೇಷವಾಗಿ ಕಫ ಪ್ರಕೃತಿಯ ಪೇಷಂಟ್ಸಿಗೆ ಹಾಗೂ ಪಿತ್ತ ಪ್ರಕೃತಿಯವರಿಗೆ ತುಂಬ ಅನುಕೂಲ ಆಗುವಂಥದ್ದು. ಅವರಿಗೆ ಇಲ್ಲಿ ಹೆಚ್ಚಿನ ಚಿಕಿತ್ಸೆಯನ್ನು ಕೊಟ್ಟರೆ ರಿಸಲ್ಟ್ ತುಂಬ ಬೇಗ ಬರುತ್ತೆ ಹೇಳಿ. ಯಾಕಂದರೆ ಅವರವರ ಪ್ರಕೃತಿಗೆ ಅನುಸಾರವಾಗಿ ಚಿಕಿತ್ಸೆಯನ್ನು ಮಾಡಬೇಕು ಹೇಳುವಂಥದ್ದನ್ನು ಯೋಚನೆ ಮಾಡ್ತಾ ಇದ್ದೀವಿ. ಅದರ ಒಂದು ಕನಸಿನ ಕೂಸು ಇದು. ನೋಡಬೇಕು ಯಾವ ರೀತಿಯ ಫಲಿತಾಂಶಗಳು ಬರ್ತಾ ಹೇಳುವಂಥದ್ದನ್ನು ಮುಂದಿನ ದಿನಗಳಲ್ಲಿ ಕಾಯ್ದು ನೋಡಬೇಕು. ಇಲ್ಲಿಯ ಕಟ್ಟಡ ಅಂತ ತುಂಬಾ ಸುಂದರವಾಗಿ ಕಾಣಿಸ್ತಾ ಇದೆ. ಸರಳವಾಗಿ ಹಾಗೂ ಮೇಂಟೆನೆನ್ಸ್ ಸ್ವಲ್ಪ ಕಡಿಮೆ ಆಗಲಿ ಅಂತ ಅತ್ಯಂತ ಸುಂದರವಾಗಿ ಕಟ್ಟಿದ್ದೀವಿ. ಎಲ್ಲದಕ್ಕೂ ಕೂಡ ಕಾಯ್ದು ನೋಡಬೇಕು ಯಾವ ರೀತಿಯ ಬಾಳಿಕೆ ಬರುತ್ತೆ ಎಲ್ಲದು ಹೇಳುವಂಥದ್ದು. ಸ್ವಲ್ಪ ವಿಭಿನ್ನ ಶೈಲಿಯಲ್ಲಿ ಕಟ್ಟಿದ್ದೇವೆ ಇಲ್ಲಿ.